ಚಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ ಏರ್ಪಡಿಸಿದ್ದ ಪ್ಯಾಷನ್ ಫ್ರೂಟ್ ಹಾಗೂ ಪಪ್ಪಾಯ ಹಣ್ಣಿನ ವೈವಿಧ್ಯತಾ ಪ್ರದರ್ಶನ ಹಾಗೂ ಚರ್ಚಾ ಕಾರ್ಯ ಎಲ್ಲರ ಗಮನ ಸೆಳೆಯಿತು. ಪ್ಯಾಷನ್ ಫ್ರೂಟ್ ಹಾಗೂ ಪಪ್ಪಾಯ ಹಣ್ಣಿನ ವೈವಿಧ್ಯತೆಯನ್ನು ದಾಖಲುಪಡಿಸುವುದು, ತಳಿಗಳ ಸಂರಕ್ಷಣೆ, ತಳಿಗಳ ಅಭಿವೃದ್ಧಿಪಡಿಸಲು ತಳಿಗಳ ಮೌಲ್ಯವರ್ಧನೆಯ ಬಗ್ಗೆ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಮೊದಲಿಗೆ ಪ್ರಗತಿಪರ ಬೆಳೆಗಾರರು ಹಾಗೂ ಕಾಫಿ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಬೋಸ್ ಮಂದಣ್ಣ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕೇಂದ್ರದ ಮೇಲ್ವಿಚಾರಕರಾದ ಡಾ ರಾಜೇಂದಿರನ್ ಎಸ್ ಕಾರ್ಯಕ್ರಮದ ಕುರಿತಾಗಿ ಮಾತನಾಡಿ, ಪ್ಯಾಷನ್ ಫ್ರೂಟ್ ಹಾಗೂ ಪಪ್ಪಾಯ ಹಣ್ಣಿನ ವೈವಿಧ್ಯತಾ ಪ್ರದರ್ಶನ ಹಾಗೂ ತಜ್ಞರೊಂದಿಗೆ ಚರ್ಚಾ ಕಾರ್ಯಕ್ರಮಕ್ಕೆ ಇದು ಉತ್ತಮ ವೇದಿಕೆಯಾಗಿದ್ದು, ಇದರಿಂದ ಬೆಳೆಗಾರರಿಗೆ ಪ್ರಯೋಜನವಾಗಲಿದೆ ಎಂದರು. ಕೇಂದ್ರದ ಮಾಜಿ ಮೇಲ್ವಿಚಾರಕರಾದ ಡಾ ಸಲ್ಲದ್ ಮಠ್ ಮಾತನಾಡಿ, ವಿದೇಶದಲ್ಲಿ ಪ್ಯಾಷನ್ ಫ್ರೂಟ್ ಹಾಗೂ ಪಪ್ಪಾಯ ಹಣ್ಣಿಗೆ ಭಾರಿ ಬೇಡಿಕೆ ಇದ್ದು 1958ರಲ್ಲಿ ಪಿಪಿ ನಜ್ಜಪ್ಪ ಅವರು ಕೇಂದ್ರದ ಮೇಲ್ವಿಚಾರಕರಾಗಿದ್ದ ಸಂದರ್ಭ ಕೊಡಗಿನ ಕಿತ್ತಳೆಯ ಜೊತೆ ಕೂರ್ಗ್ ನಿಡ್ಯೂ ಎಂಬ ಪಪ್ಪಾಯ ಹಾಗೂ ಕಾವೇರಿ ಪ್ಯಾಷನ್ ಫ್ರೂಟ್ ತಳಿಯನ್ನ ಅಭಿವೃದ್ಧಿಪಡಿಸಿ ಮಾರುಕಟ್ಟೆಗೆ ಬಿಡಲಾಗಿ ದೇಶ ವಿದೇಶಗಳಿಂದಲೂ ಹೆಸರು ಗಳಿಸಿತ್ತು ಎಂದರು. ಹಿರಿಯ ವಿಜ್ಞಾನಿಗಳಾದ ಡಾ ವೈಟಿಎನ್ ರೆಡ್ಡಿ ಮಾತನಾಡಿ, ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವ ಪ್ಯಾಷನ್ ಫ್ರೂಟ್ ಹಾಗೂ ಪಪ್ಪಾಯ ಹಣ್ಣಿನ ಬೆಳೆಯನ್ನ ಅಭಿವೃದ್ಧಿಪಡಿಸುವ ಮೂಲಕ ವಾಣಿಜ್ಯ ಬೆಳೆಯ ಜೊತೆಗೆ ಮಿಶ್ರ ಬೆಳೆಯಾಗಿ ಬೆಳೆಯುವ ಮೂಲಕ ಆದಾಯವನ್ನ ಪಡೆಯುವಂತಾಗಬೇಕೆಂದರು. ಪೊನ್ನಂಪೇಟೆಯ ಪ್ರಗತಿಪರ ಕೃಷಿಕ ರವಿಶಂಕರ್ ಬಿಪಿ ಮಾತನಾಡಿ, ಕೊಡಗಿನ ವಾತಾವರಣ ವಿವಿಧ ಹಣ್ಣಿನ ಬೆಳೆ ಬೆಳೆಯಲು ಉತ್ತಮವಾಗಿದ್ದು, ತನ್ನ ತೋಟದಲ್ಲಿ ದೇಶಿ ಹಣ್ಣಿನಿಂದ ಹಿಡಿದು ಹಲವು ಬಗೆಯ ವಿದೇಶಿ ಹಣ್ಣನ್ನು ಬೆಳೆದು ಆದಾಯ ಗಳಿಸ್ತಾ ಇದ್ದೇನೆಂದರು. As well as the germplasm we have identified in our station, that is Coorg honeydew, the papaya Coorg honeydew, and in passion fruit hybrid Kaveri. It's all world famous cultivars developed in the station. So it will be very useful if you identify the close one of that cultivars. So it will benefit the farmers. So we have our stall experienced worker and seniors and resource persons to deliver some technical talks on this topic. So it will be helpful to all of you. So thank you very much for coming and attending this program. ಬ್ರಾಜಿಲ್ ಯುರೋಪಿಯನ್ ಅರ್ಜೆಂಟೀನಾ ಅಲ್ಲಿ ಎಲ್ಲ ಕ್ಯಾಥಲಿಕ್ಸ್ ಕ್ರಿಶ್ಚಿಯನ್ಸ್ ಜಾಸ್ತಿ. ಈ ಹೂ ನೋಡಿ ಎಷ್ಟು ಸುಂದರವಾಗಿ ಪ್ಯಾಷನ್ ಫ್ರೂಟ್ ಫ್ಲವರ್ ಇದೆ ನೋಡಿ, ಅಂತ ಸುಂದರವಾದ ಹೂ ನೋಡಕ್ ಸಾಧ್ಯ ಇಲ್ಲ. ಅದ್ರ ಮಧ್ಯದಲ್ಲಿ ಹೂ ದಳಗಳಿದ್ದಾವೆ. ಆ ದಳಗಳು ಈ ಹೋಲಿ ಕ್ರಾಸ್, ಜೀಸಸ್ ಹೋಲಿ ಕ್ರಾಸ್ ಸಿಂಬಲ್ ಕಾಣುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪ್ಯಾಷನ್ ಫ್ರೂಟ್ ಅಂತ ಹೆಸರಿಟ್ಟು, ಅದೇ ಹೆಸರು ಕೂಡ ಇನ್ನುವರೆಗೆ ನಾವೆಲ್ಲ ಜಗತ್ತಿನಲ್ಲಿ ಎಲ್ಲ ಕಡೆ ಪ್ಯಾಷನ್ ಫ್ರೂಟ್ ಅಂತ ಹೆಸರು ಹೋಗ್ತಾ ಇದೆ. ಇದನ್ನು ನಮ್ಮ ಜನರಲ್ ನಾಲೆಜ್ ಹೇಳ್ತಾರೆ ಅಷ್ಟೇ. ಬಟ್ ಇದರಂತ ಒಳ್ಳೆ ಹಣ್ಣು ನಾನು ಇಡೀ 40 ವರ್ಷದ ಹಾರ್ಟಿಕಲ್ಚರ್ ಸರ್ವಿಸ್ನಲ್ಲಿ ಇಷ್ಟೊಂದು ಸುವಾಸನೆ ಇರುವಂತಹ ಪ್ಯಾಷನ್ ಫ್ರೂಟ್ನ ಬೇರೆ ಹಣ್ಣುಗಳಲ್ಲಿ ಯಾವುದು ಕಾಣಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಜಗತ್ತಿನಲ್ಲಿ ಯುರೋಪ್ನಲ್ಲಿ ಬರುತ್ತೆ, ಸ್ವಲ್ಪ ಡೈವರ್ಸಿಫಿಕೇಶನ್ ಆಗುತ್ತೆ. ಬರೀ ಕಾಫಿ ಮೆಣಸು ಇದು ಮಾಡ್ಕೊಳ್ಳೋ ಬದಲು ನೀವು ಈ ಥರ ಕ್ರಾಪ್ಸು ಹಾಕೊಳ್ಳೋದ್ರಿಂದ ಸ್ವಲ್ಪ ಡೈವರ್ಸಿಫಿಕೇಶನ್ ಆಗುತ್ತೆ. ಇನ್ಕಮು ಜನರೇಟ್ ಆಗುತ್ತೆ. ಭಾಳ ಪ್ರಾಮುಖ್ಯತೆ ಬರ್ತಾ ಇದೆ, ಬಟ್ ಅಷ್ಟು ಪ್ರಾಡ್ಯೂಸ್ ಬರ್ತಾ ಇಲ್ಲ. ಸೊ ಅದಕ್ಕೆ ಭಾಳ ಸ್ಕೋಪ್ ಇದೆ. ಬಟ್ ಏನಂದರೆ ನಮ್ಮ ಕೂರ್ಗ್ ರಿವ್ಯೂ ಅಂತ ಹೋಗಿಲ್ಲ, ನಾವು ಅಭಿವೃದ್ಧಿಪಡಿಸಿ ಪ್ರೋತ್ಸಾಹ ಕೊಡಬೇಕು. ಸೊ ಇದು ಸ್ವಲ್ಪ ಟಾಲರೆಂಟ್ ಇದೆ ಕಂಪೇರ್ ಟು ಅದರ್ ವೆರೈಟೀಸ್. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜು, ಇದರಲ್ಲಿ ನಮಗೆ ಅರ್ಮೋಪ್ರಾಯ್ಟು ಮತ್ತು ಫಿಮೇಲ್ ಪ್ಲಾಂಟ್ಸ್ ಬರ್ತವೆ. ಎಲ್ಲ ಪ್ಲಾಂಟ್ಸಲ್ಲಿ ನಮಗೆ ರೂಟ್ಸ್ ಬರ್ತವೆ. ವೆರಸ್ ಹಳೆ ಕಾಲದಲ್ಲಿ ಆಲ್ರೆಡಿ ಇವೆಲ್ಲ ಇರೋವು ಅವು ಮೇಲ್ ಪ್ಲಾಂಟ್ಸ್ ಬರ್ತಾ ಇತ್ತು. ಸೊ ಅವು ಕಾಯಿ ಬಿಡ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಮೊದಲು 2 ಗಿಡ ಉಂಡ್ಬಿಟ್ಟು ಆ ಮೇಲ್ ಪ್ಲಾಂಟ್ಸ್ ಎಲ್ಲ ತೆಗೆದುಬಿಡ್ತಾ ಇದ್ರು. ಸೊ ಆ ಪ್ರಾಕ್ಟೀಸ್ ಎಲ್ಲ ಹೋಯ್ತು. ನಾನು ಪ್ರತಿಯೊಂದು ಮಾಡ್ತೇನೆ. ಮನೆ ಸುತ್ತ ಒಂದು 10% ಸುತ್ತದಲ್ಲಿ ನಾನು ಇಡೀ ತೋಟದ 10% ಮನೆ ಸುತ್ತ ಹಾಕೊಂಡಿದ್ದೇನೆ. ಇವನ್ ಪಪ್ಪಾಯಿ ಇವತ್ತೊಂದು 10-12 ವೆರೈಟಿ ತಂದಿದ್ದೇನೆ. ಪ್ಯಾಷನ್ ಫ್ರೂಟ್ ಆಲ್ಸೋ, ಅಂದ್ರೆ ಹುಡ್ಕೊಂಡು ಹೋಗ್ತೇನೆ ಗಿಡಗಳು. ಈಗ ಕೇರಳದ ವೆಲಿಯತ್ ಗಾರ್ಡನ್ಸ್ ಇದೆ, ಅಲ್ಲಿ ಒಳ್ಳೊಳ್ಳೆ ಫಾರಿನ್ ಫ್ರೂಟ್ಸ್ ಇದೆಲ್ಲ ಅವರು ಗಿಡಗಳು ಕಳಿಸ್ತಾರೆ ನನಗೆ. ಆತರ ಪ್ಯಾಷನ್ ಫ್ರೂಟ್ ಅಲ್ಲಿ ಕೆಲವು ಐಟಮ್ಗಳು ಬರಲಿಲ್ಲ ಇನ್ನು, ಅಂದ್ರೆ ಸ್ವಲ್ಪ ರಾಂಗ್ ಟೈಮ್ ಅಲ್ಲಿ ಇವರು ಇದು ಮಾಡಿದ್ರು. ಬಹುಶಃ ನವೆಂಬರ್ ಡಿಸೆಂಬರ್ ಮಾಡಿದ್ರೆ ಸುಮಾರು ಜನ ತರ್ತಿದ್ರೆ ಒಳ್ಳೊಳ್ಳೆ ಪ್ಯಾಷನ್ ಫ್ರೂಟ್ಗಳು. To arrange this particular papaya and passion fruit diversity fair, to collect the rich diversity. Not only papaya and passion fruit, this region has got very good diversity of jackfruit,
mango, and many other minor and underutilized fruits. And apart from that, we have the plan of enriching the station with more scientists. ಶಂಕರನ್ ಸರ್ ಒಂದ್ಸಲಿ ಬಂದ್ರು, ಲಾಸ್ಟ್ ಟೈಮ್ ಹೇಳಿದ್ರು ಏನಪ್ಪ ಫ್ರೂಟ್ ಶೋ ಮಾಡಿ ಪಪ್ಪಾಯ ಮೇಲೆ ಪ್ಯಾಷನ್ ಫ್ರೂಟ್ ಮೇಲೆ ಅಂತ. ನಮಗೆ ಒಂಥರ ಏನಪ್ಪ ಹೆಂಗೆ ಮಾಡೋದು ಅನ್ನೋದೊಂದು ಡೌಟ್ ಇತ್ತು. ಆಮೇಲೆ ಸ್ವಲ್ಪ ಸರ್ ಎಲ್ಲ ಇರ್ತಾರೆ, ರವಿಶಂಕರ್ ಸರ್ ಮತ್ತೆ ಸೂರಜ್ ಮಠ್ ಸರ್ ಸ್ವಲ್ಪ ಡಿಲೇ ಆಯ್ತು ನಿಮ್ದು ಮಾಡಿದ್ದು ಅಂತ ಕಾರಣಾಂತರಗಳಿಂದ ನಮಗೂ ಅನ್ಸಿದೆ. ಅದು ನಾವು ಡಿಸ್ಕಸ್ ಮಾಡುವಾಗ ಅನ್ಕೊಂಡಿದ್ವಿ ಫಸ್ಟ್ ಟೈಮ್ ಹೆಂಗಿರುತ್ತೋ, ಯಾವ ಟೈಮಿಂಗ್ ಮಾಡ್ಬೇಕು ಅನ್ನೋದು ಒಂದು ಅನುಭವದ ಕೊರತೆ ಇತ್ತು. ಅದು ಸರ್ ಕ್ಲೀನ್ ಆಗಿ ನಿಮ್ಗೆ ಹೇಳ್ಕೊಡ್ತಾರೆ. ಈ ಕಾರ್ಯಕ್ರಮಕ್ಕೆ ಸರ್ ವೆರಿ ಇಂಟ್ರೆಸ್ಟೆಡ್ ಆಗಿ ನಿನ್ನೆಯಿಂದ ನಮ್ಮ ಜೊತೆ ಕಾಲಹರಣ ಮಾಡಿದ್ದಾರೆ. ಕಾರ್ಯಕ್ರಮದ ಮೇಲ್ವಿಚಾರಕರಾದ ಡಾಕ್ಟರ್ ಶಂಕರನ್ ಎಂ, ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಪಿ ರಾಣಿ, ಡಾಕ್ಟರ್ ನಯನ್ ದೀಪಕ್, ಡಾಕ್ಟರ್ ಮುರಳೀಧರ್ ಪಾಲ್ಗೊಂಡಿದ್ದರು. ವಿವಿಧೆಡೆಯಿಂದ ಆಗಮಿಸಿದ 40 ಕೃಷಿಕರು ಪ್ಯಾಷನ್ ಫ್ರೂಟ್ ಹಣ್ಣಿನ ಪ್ರದರ್ಶನ ಮಾಡಿದರೆ 70 ಕೃಷಿಕರು ಪಪ್ಪಾಯ ಹಣ್ಣನ್ನು ಪ್ರದರ್ಶಿಸಿದರು. ಉತ್ತಮ ತಳಿ ಹಾಗೂ ಗುಣಮಟ್ಟದ ಆಯ್ಕೆ ಮಾಡಲಾಗಿ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ನಾರ್ಮಲ್ ಸೈಜ್ ಇದು ಕಟ್ ಮಾಡು, ಸ್ಮೆಲ್ ಹತ್ತಿ ಹೆಂಗ್ ಪುಟ್ಟ ಹಿಂಗೆ ಮಾಡ್ಕೊಂಡೇ ಹೋಗ್ತೀವಿ ಸರ್. ಲ್ಯಾಟೆಕ್ಸ್ ಹೊರಡ ಬಂದು ಸಣ್ಣ ಸಣ್ಣ ವೈಟ್ ಇಶ್ ಆಗಿರ್ತದೆ. ಡಿಸೀಸ್ ಅಲ್ಲ ಅದು, ಡಬಲ್ ಹಾಕೋಣ. ಟ್ರಿಬಲ್ ಆಗಿದೆ ಸರ್. ಕೂರ್ಗಣಿಗೆಲ್ಲ ಟ್ರಿಬಲ್ ಕೊಟ್ಬಿಡ. ಇದು ಕಟ್ ಮಾಡಿ ನೋಡೋಣ.